ಕೊಡುತ್ತೆ. ದೇವರಾಜ ಅರಸು ತರ ಹೆಚ್ಚು ದಿನಕಾಲ ಆಡಳಿತ ಮಾಡಿರ್ಬೋದು, ದೇವರಾಜ ಅರಸು ತರ ಕೀರ್ತಿ ಬೆಳಿಲಿಲ್ಲ ನಿಮಗೆ, ದೇವರಾಜ ಅರಸು ತರ ನೀವು ಯೋಜನೆಗಳನ್ನ ಕೊಡ್ಲಿಲ್ಲ, ದೇವರಾಜ ಅರಸರ ತರ ಪ್ರಾಮಾಣಿಕ ಕಳಕಳಿ ನಿಮ್ಮ ಹತ್ರ ಇಲ್ಲ. ಬರೀ ದಿನ ಮಾಡಿಬಿಟ್ರೆ ನಾನು 8 ವರ್ಷ ಮಾಡಿಬಿಟ್ಟೆ ಅಂತ ಕೂಡ್ಲಾಗೆ ದೇವರಾಜ ಅರಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಕಳಕಳಿ ಇದ್ದಿದ್ರೆ ಆ ವರದಿ 500 ಕೋಟಿ ರೂಪಾಯಿಯನ್ನ ಕೊಟ್ಟು ಮಾಡಿರುವಂತಹ ವರದಿಯ ಬಗ್ಗೆ ರಾಜ್ಯಪಾಲರ ಭಾಷಣದಾದ್ರೂ ಉಲ್ಲೇಖ ಮಾಡಬೇಕಾಗಿತ್ತು, ಬಜೆಟ್ ನಲ್ಲಾದ್ರೂ ಕೂಡ ನೀವು ಉಲ್ಲೇಖ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮತ್ತೆ ಹೇಳ್ತೇನೆ, ನೀವು ಮತ್ತೊಂದು 50 ರೂಪಾಯಿ ಎಕ್ಸ್ಟ್ರಾ ಬಜೆಟ್ ಅನ್ನ ಇಟ್ಟು ಅದನ್ನ ಡಸ್ಟ್ಬಿನ್ಗೆ ಹಾಕೋದು ನೀವು ತಯಾರಿಯನ್ನ ಮಾಡಿರುವಂತದ್ದನ್ನ ನಾನು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷೆ. ಎರಡನೇದು, ನಿಮ್ಮ ಯೋಜನೆ ಹೆಂಗೆ ಹಳ್ಳ ಹಿಡಿತಾ ಇದೆ ಅಂತ. ನಂಜುಂಡಪ್ಪ ವರದಿ, ನಂಜುಂಡಪ್ಪ ವರದಿನಲ್ಲಿ ನೀವು 2004 2005 ನೀವು ಶಾಸಕರಾಗಿ ಬಂದ್ರಿ, ನಾನು 2004 ಶಾಸಕನಾಗಿ ಬಂದೆ. ಅವತ್ತಿನಿಂದ ಇವತ್ತಿನ ತನಕ ನಂಜುಂಡಪ್ಪ ವರದಿಯ ಬಗ್ಗೆ ಸಾಕಷ್ಟು ರೀತಿಯಾದಂಥ ಚರ್ಚೆಗಳು ಎಲ್ಲ ಕಡೆಗಳಲ್ಲೂ ಕೂಡ ನಡೀತಾನೆ ಇದೆ. ಆ ನಂಜುಂಡಪ್ಪ ವರದಿನಲ್ಲಿ ಒಟ್ಟು 114 ತಾಲೂಕುಗಳು 3 ಭಾಗದಲ್ಲಿ ಅತಿ ಹಿಂದುಳಿದ